ಗೌಡ್ತಿ ಅಕ್ಕಲಿಗೆ ಜೋಗ ಗೌಡ್ಶಾನಿ ಅಯ್ಯ ರೀ ನೆನ್ಸಟ್ಗೆನೆ ಆ ತಾಯಿ ನಮ್ಮ ಮನೆಗೆ ಬಂದಾಳ್ರಿ. ತಾಯಿ ಏ ನಂದ್ರ ಯಾ ತಾಯಿ ಏನ್ ತಂದದಿ? ಏ ನೀ ಕಾಲು ಹಾಕಿಟ್ಟದಿಲ್ಲಿ ಕರಿಲಾರ್ದವ್ರ ಮನೆಗೆ ಕಳಸಿಗಿತ್ತಿ ಆಗಿ ಬಂದದೇನ? ಏ ಕಾಲ ಇದೆ ನಡಿ ನಡಿ ತೋರಣೆ ಬಂದ ಇಲ್ಲಿ ಈಕಿವ್ ಮಾಡಕ್ ತಗದಿಲ್ಲ ಬಂದ ಹೊಡ್ಕೊ ತಾಯಿ ಅಂತ ಹೇಳಿ ಸೋಮ್ ಕೊಡ್ರಿ ಎಂತಾರು ಏನ್ ಕರಿತಿ ಒಳಗ? ಏ ಏನ್ವಾ ನಿಂಗೆ ದುರ್ಯಾಕ್ ನಿಗೋದಿಲ್ಲ ಎದಕ್ ಮನೆ ಮನೆ ಅಡ್ಡಾಡ್ತಿ ದುರ್ಕೊಂತಿನಾಕ ಆಗೋದಿಲ್ಲ? ಇಷ್ಟಾಕ ನಿಷ್ಠವಾಗಿ ಮಾತಾಡತ್ತೀರಿ. ಮನೆಗೆ ಬಂದವರಿಗೆ ಅತಿಥಿಗಳಿಗೆ ನಾವು ಸತ್ಕಾರ ಮಾಡಿ ಕಳಿಸ್ತೀವಿ. ಅದ್ರಾಗ ಇವರು ಆ ತಾಯಿ ಸ್ವರೂಪ್ರಿ ಅವ್ರಿಗೆ ಹಿಂಗೆಲ್ಲ ಮಾತಾಡಿ ಕಳ್ಸಿದ್ರ ಹೆಂಗ್ರಿ ಮುಂದಿಂದ? ರೀ ನೀವು ಸ್ವಲ್ಪ ಸುಮ್ಮಿರಿ, ನೀವು ಒಳಗ್ ನಡ್ರಿ, ನಾ ಎಲ್ಲ ಮಾಡ್ಬೇಕಾಗಿದ್ದು ಮಾಡಿ ಕಳಿಸ್ತೀನಿ. ದಯವಿಟ್ಟು ಒಳಗ್ ನಡ್ರಿ. ಏಯ್ ಸೋಮ್ ನೆಂದರೆ ಯಾ ಸ್ವರೂಪ ಯಾ ತಾಯಿ ಏನ್ ತಂದದಿ? ಎಲ್ಲಿ ಸ್ವರೂಪ ಇಲ್ಲ ಏನೂ ಇಲ್ಲ, ಇವರ ಬರ್ತಾರ ದೇವ್ರ ಹೆಸರು ಹಾಕೊಂಡಿಲ್ಲಿ. ನೀವು ಒಳ ನಡಿ ಹತ್ತು ನನಗ ನೀನು ನಾ ಹೇಳ್ದಂಗೆ ಕೇಳ್ಬೇಕಿಲ್ಲಿ, ನಾ ಹೇಳ್ದಂಗೆ ಕೇಳ್ಕೊಳ್ಳೋ ಬಿದ್ದರು ಅಂತ ನಾಯಿನಿ. ಅಲ್ಲೋಯಪ್ಪ ನಿನಗೇನು ಅಂಥದ್ದು ಮಾಡೀನಿ? ನನಗಿಷ್ಟು ಕಠೋರಾಗಿ ಮಾತಾಡಕತ್ತೀಯಲ್ಲ? ಹಾಂ ಅಂಥ ತಪ್ಪು ಏನು ಮಾಡೀನಿ ನಾನು? ಜೋಗ ಬಿಡುತ್ತಪ್ಪ ಅಲ್ವ ಇವ? ನಾ ಪ್ರತಿ ಶುಕ್ರವಾರ ಮಂಗಳವಾರ ಬರ್ತೀನಿ ಇಲ್ಲೋ, ಆದರೂ ಗೌಡ್ರು ಯಾಕೆ ಹಿಂಗೆ ಮಾಡಾಕತ್ತಾರ? ನನ್ನಿಂದ ಏನು ತಪ್ಪಾಗೈತಿ? ಇದು ನನ್ನ ಧರ್ಮ ಐತಿ, ಇದನ್ನ ನಾ ಮಾಡಬೇಕು. ನೀ ಬರಬೇಡ ಅಂದ್ರೂ ಬಿಡಂಗಿಲ್ಲ, ನಾನು ಬರ್ತೀನಿ. ಯಾರು ಬೇಡ ಅಂತಾರ ನೋಡು ಅವ್ರ ಮನೆಗೆ ಹೆಚ್ಚು ಬರ್ತೀನಿ ನಾನು. ತಾಯಿ ನಮ್ಮ ಮನೆಯವ್ರು ಮಾತಾಡಿದ್ದು ಮನ್ಸಿಗೆ ಹತ್ತು ಮಾತೆ. ಆದ್ರ ನೀ ಪ್ರತಿ ವಾರ ಬಂದಾಗ ಅವ್ರು ಇರ್ತಿರ್ಲಿಲ್ಲವ, ನಿನಗೆ ಮಾಡ್ಬೇಕಾಗಿದ್ದನ್ನ ನಾನು ಮಾಡಿ ಕಳಿಸ್ತಿದ್ನಿ. ಆದ್ರ ಇವತ್ತ ಅವ್ರು ಅದಾರ, ಅವ್ರದ್ದೇನೋ ನಿಮ್ಮ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ನಿನ್ಗೆ ಏನೇನು ಮಾಡ್ಬೇಕಲ್ಲ ನಾ ಮಾಡಿ ಕಳಿಸ್ತೀನಿ, ಬಾರವಾ. ಏನ ನಾ ಇಲ್ದಾಗ ಮಂಗಳವಾರ ಶುಕ್ರವಾರ ನೀ ಆಕಿ ಜೋಗ ನಿಡ್ತಿ ಅಂದಂಗ ಆತ ಅಂದಾಗ ಮನ್ಯಾಗಿನ ಜೋಳ ಚೀಲ ಕಾಲಿಗೈತಿ. ನಾ ಹೋಗಿ ಬಂದ ಹಿರಿಯವ್ರು ಬೇಯ್ತೀನಿ, ಅವನಕಿಂತ ಮೊದಲು ನನ್ನ ಮನ್ಯಾಗ ನೀನ ಐತಿಲ್ಲ ದೊಡ್ಡ ಸಿನಿ ಹಿಂಗೆಲ್ಲ ನೀಡ್ತಿ ಅಂತ ಅವರು ಬರ್ತಾರೆ ಇಲ್ಲಿ ಅಂದಾಗ ಬರಾಕತ್ತಾಳ ಆಕಿ. ರೀ ಕೆರಿ ನೀರ ಕೆರಿ ಚೆಲ್ಲದ್ರಾಗ ಏನ್ ತಪ್ಪೈತ್ರಿ? ಆ ದೇವ್ರು ಕೊಟ್ಟಿದ್ದನ್ನ ಹಂಚ್ಕೊಂಡ್ ತಿನ್ಬೇಕ. ನೀವು ಹಿಂಗೆಲ್ಲ ಮಾತಾಡೋದು ನಂಗೆ ಯಾಕೋ ಸರಿ ಹೋಗಲ್ದು. ಏ ಯಾ ದೇವ್ರು ಕೊಟ್ಟಿಲ್ಲ, ನಾನು ಕಷ್ಟಪಟ್ಟು ದುಡ್ದನಿಲ್ಲಿ. ನಮ್ಮ ಹಿರಿಯಾರು ಮಾಡಿ ಆಸ್ತಿ ಅದ, ದೇವ್ರು ಕೊಟ್ಟಿದ್ದಲ್ಲ. ಕೆರಿ ನೀರ ಕೆರಿಗೆ ಚೆಲ್ಬೇಕಂತ ನೀ ಹೇಳ್ತಿ, ಕೆರಿ ನೀರು ಅದು ಮ್ಯಾಗಿತ್ರ ಬಂದಿರ್ತೈತಿ, ಅದು ಆವಿಯಾಗಿ ಮ್ಯಾಗ ಹೋಗೋದು ಅದು ಸರಿ. ಇಲ್ಲಿ ನಮ್ಗೆ ಮ್ಯಾಗಿತ್ರ ಬಂದ್ರೆ ಯಾರು ಕೊಡಂಗಿಲ್ಲ, ನಾವು ಕಷ್ಟಪಟ್ಟು ದುಡ್ದಾಗಣ ಇಲ್ಲೆಲ್ಲ ಆಗಿರೋದ. ಹೋಗಿ ಬಂದ ಇಂಥವ್ರೆಲ್ಲ ಬೆಳೆಸ್ತೀರಿ ನೀವು, ಅದಕ್ಕೆ ಹಿಂಗೆ ಬರ್ತಾರೆ ಇಲ್ಲಿ. ಚೇಚೆ ಗೌಡ್ರ ಯಾಕೆ ಜಗಳ ಆಡಕತ್ತೀರಿ? ನೋಡ್ರಿ ಇವತ್ತು ಶುಕ್ರವಾರ ಐತಿ, ನನಗೆ ಜೋಗ ನಡ್ರಿ, ನಿಮ್ಗೆ ಆಶೀರ್ವಾದ ಮಾಡಿ ಹೋಗ್ತೀನಿ. ಹಿಂಗೆಲ್ಲ ಜಗಳ ಆಡಬಾರ್ದ್ರಿ. ಏನ ನಿನಗೆ ಭಿಕ್ಷಾ ನೀಡಬೇಕು? ಇಲ್ಲಿ ಜಗಳ ಹಚ್ಚಿ ಮುಂದೆ ನೋಡತ್ತಿದ್ದಿ. ಹಾ ನೋಡು, ನೀ ಇನ್ನೊಮ್ಮೇಲೆ ಬಂದತ್ತಿಕೋ ನಿಂತ ಕಾಲ ಕಡಿತಾನೆ. ಇನ್ನು ಸುಮ್ ಸರಳ ಇಲ್ಲದ ಜಾಗ ಕಲೆ ಮಾಡ. ನಾನು ಬಾಯಾಗ ಬೇರೆ ಬೇರೆ ಬರ್ತಾ ಮಾತುಗಳು ಹೇಳಾಕ್ತೇನೆ ನಿನಗ. ಅಲ್ಲಪ್ಪ, ಪ್ರತಿ ಸಲ ಬಂದಾಗ ನೀ ಮನ್ಯಾಗ ಇರಂಗಿಲ್ಲ. ಇವತ್ತು ಶುಕ್ರವಾರ ಹೆಂಗೋ ಮನ್ಯಾಗ ಬಂದ್ತಿ, ಆದ್ರ ನಿನಗೆ ಆಶೀರ್ವಾದ ಮಾಡ್ಬೇಕತ್ ನಾ ಬಂದ್ರ ನನ್ನ ಹೊರಗೆ ಹಾಕಕತ್ತಿ. ಅಲ್ಲಪ್ಪ, ಈ ತಾಯಿ ಯಾರ ಮೇಲೆ ಕೋಪ ಮಾಡ್ಕೊಳಂಗಿಲ್ಲ. ನೀ ನೀಡ್ರು ಅಷ್ಟ ಬಿಟ್ರು ಅಷ್ಟ, ಎಲ್ಲಾರ ಆಕಿಗೆ ಅಷ್ಟ. ನೀ ಏನು ನೀಡಿಲ್ಲ ಅಂತ ನಾ ಏನು ಸಿಟ್ಟು ತಿಳ್ಕೊಳಂಗಿಲ್ಲ. ನೀವು ಚಲೋ ತಂಗೆ ಇರಿ ನೋಡವಾ, ನೀನು ಸಿಟ್ಟು ತಿಳ್ಕೊಬೇಡ. ನಾ ಹೋಗಿ ಬರಲ್ಲ ತಾಯಿ. ನೋಡ್ರಿ ಆ ತಾಯಿ ಎಷ್ಟು ಮನೆ ನೋಯಿಸ್ಕೊಂಡು ಮಾತಾಡತಾಳ. ಹಿಂಗೆಲ್ಲ ಆಕಿ ಮಾತಾಡಿದ್ರ ನಮ್ಗ ಒಳ್ಳೇದಾಗ್ತದನ್ರಿ? ನೋಡ್ರಿ ಈಗರೆ ಈ ಒಳಗ್ ಕರ್ಕೋರಿ, ಆಕಿ ಮಾಡೋದು ಮಾಡಿ ಕಳಿಸ್ಬಿಡನು. ಕರೀರಿ ಒಳಗ, ಕರೀರಿ. ಏ ನಡಿ ಒಳಗ. ಏನಂತಾರ ಬಾಂಬಂದಿ ನೋಡೀನಿ. ಎದಕ್ ಸುಳ್ಳ ನಾ ದೇವ್ರ ಅಂತ ಹೇಳ್ತಿ? ನಾ ಯಾವ ದೇವ್ರು ನಮ್ಮಂಗಿಲ್ಲ. ನಾನು ತಕ್ಕ ಸಾಕಷ್ಟು ರಗಡ ಆಸ್ತಿ ರೊಕ್ಕ ರೂಪಾಯಿ ಎಲ್ಲ ಐತಿ. ಮತ್ತು ತಲೆಮಾರು ತಿಂದು ಕೂತು ತಿಂದ್ರೂ ಕರಗಂಗಿಲ್ಲ. ಅದಕ್ಕೆ ನಿಮ್ಮಂತಾರ ನಾನು ಭಾಳ ಮಂದಿ ನೋಡೀನಿ. ಇಂಥ ಸುಳ್ಳು ಹೇಳಿ ದೇವಿ ಹೆಸರೇ ರೊಕ್ಕ ಮಾಡೋರು. ನಡಿ ಹೊಕ್ಕಿನಪ್ಪ, ಹೊಕ್ಕಿನಿ. ನಾ ಏನಿಲ್ಲ ಇರಾಕ್ ಬಂದಿಲ್ಲ. ಒಂದಲ್ಲ ಒಂದು ದಿವಸ ಮತ್ತೆ ಮನೆಗೆ ಬರ್ತಾನ, ಬಿಡ್ತಾ ಅಂತ ತಿಳಿಬೇಡ. ಆ ಹುಲಿಗ್ಯಾಮ್ಮ ನೋಡ್ಕೋತಾಳೇನು.
ಕೆಲಸತಿ ಗೌಡ್ರ ಮನೆಗೆ ಹೋಗ್ಬೇಕಾದ ಹಾ ಅದಕ್ಕೆ ಹೊಂಟನೆ ಹೋಗಿ ಬರ್ತಾನ ಏ ಯಾರ ಆಕಿ ಹೊಲಸ ಛೀ ಗಮ್ಮತ್ ನರಕ್ತಾವ ಮರ ಪಾಪ ಮುದುಕಿ ಇದು ಬೇಡಕ್ ಬಂದೈತೆ ಹೇಳ್ರಿ ಏ ಏನ್ರಿ ಒಂದಿಟ್ ಕೊಟ್ ಕಳ್ಸನ ಏನ್ ಕಸೆ ನಡಿ ನಡಿ ದೂರ ನಡಿ ಆ ಕಡೆ ಏನ್ ಹೊಲಸ ಇದು ಏ ಹೊಲಸ ಇಲ್ಯಾಕ್ ಬಂದದ ಗಬ್ಬನ ಹರ್ಕೊತ ಜಾಕಾರ ಮಾಡಿದಿಲ್ಲ ಹೊಲಸ ಹೆಂಗ್ಸ ಅದ ಕೊಳತನ ಏನ್ ಆಡ್ತಿರ್ತತ್ಲೆ ಅದಕ್ಕೆ ತಾತತ್ ನರಾತಿದಿ ಏನು ಗೊರೆಯಿಂದ ನಡಿಲಿ ಮೊದಲ ಚಿ 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 ಯಪ್ಪ ಉಸಲ್ ಕಾಟ ಆಗತ್ತ ನನಗ ನಡಿವಾ ನಡಿ ಹೊಲಸ ಯಪ್ಪ ನೋಡಪ್ಪ ನಿಂದ ನನಗ ರೊಕ್ಕ ಬೇಡ ರೂಪಾಯಿ ಬೇಡ ದನ್ ಬೇಡ ದೌಲತ್ ಬೇಡ ಯಾಕಂದ್ರ ಒಂದಿವ್ಸ ನೀರು ಕಾಸ ಹಾ ಒಂದ ಸಾಬನ ಕೊಡ ಸ್ವಚ್ಛಂಗಿ ಸೀರೆ ಒಕ್ಕೋತನ ನೀರ ಒಗದು ಕೊಡೋ ಯಪ್ಪ ಈ ಹಾಕ್ಲಾರ ಮುದುಕಿ ಎಲ್ಲಿ ಒಕ್ಕೋತೈತಿ ಹೇಳು ಆಗ ಎಲ್ಲ ವಾಸ ಹೋಗ್ಬಿಡ್ತೈತಿ ಹೌದಲ್ಲ ವಾಂತಿ ಆಗಾರಂಗ ವಾಸ ಆಗಾಕತ್ತೈತಿಲ್ಲ ಅದೆಲ್ಲ ಹೋಗ್ಬಿಡ್ತೈತಿ ಅಟ್ ಮಾಡಪ್ಪ ನಿನ್ಗೆ ಹೇಳ್ತೀನಿ ಪಾಪ್ರಿ ಮುದುಕಿ ನೋಡಿದ್ರ ಅಯ್ಯೋ ಪಾಪ ಅನ್ಸಾತೈತಿ ಆಕಿಗೆ ಜಳಕ ಮಾಡ್ಬೇಕಂತ ಒಂದಿಟ್ಟು ಬಿಸಿನೀರ್ ಕಾಸ್ ಕೊಡ್ತೀನಿ ಇದೊಂದ್ ಸೀರೆನೂ ಒಕ್ಕೊಡ್ತೀನಿ ಆಕಿನೂ ನಮ್ಮಂಗ ಸ್ವಚ್ಛ ಹಾಕಳ ಅಲ್ಲ ಈ ಹೊಲಸ ಹೆಂಗ್ಸಗೆ ಊರಾಗ ರಗಡ ನೀರ್ದಾವ ಹಿರಿ ಅದಾವ ಹೊಂಡದಾವ ಅಲ್ಲಿ ಜಾಕ ಮಾಡೋದ್ ಬಿಟ್ಟು ನಾಮಿನಿಗೆ ಯಾಕೆ ಬಂದ ಸಾಕ ಹೊಲಸ ಗಬ್ಬನ ಹರಾಕತ್ತಾಳ ನೀ ನಡಿ ಒಳಗ ನಡಿನಿ ನಿನಗೆ ಮೊದಲು ತಿಳಿಯಂಗಿಲ್ಲ ಏ ಹುಚ್ಚು ಮುದುಕಿ ಇಲ್ಯಾಕ್ ಬಂದದೆ ನೋಡಪ್ಪ ಒಂದ್ ದಿವಸ ನೀರ್ ಕೊಟ್ಟೆ ಅಂದ್ರ ಭಾಳ ಹಾರಾಕತ್ತೈತಿಲ್ಲ ಇದೊಂದ್ ಸೀರೆ ಒಗದು ಕೊಟ್ಬಿಡ ಹಸನ್ ಹಾಕೈತಿ ನಿನಗ್ ವಾಸ ಬರಂಗಿಲ್ಲ ನಾ ಹೋಗ್ಬಿಡ್ತೀನಪ್ಪ ಹಂಗ ಮಾಡ್ಬೇಡಪ್ಪ ಹೇಳದ್ ಕೇಳು ಚಿ 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 ಅಲ್ಲೇ ನಿಂದ್ರೆ ದೂರ ಇದ್ರೆ ಏನ್ ಒಗದು ಕೊಡ್ತಾರ ನಿನಗ ನಿನಗ ಸರಿಯಾಗಿ ಮುಂದೆ ಹತ್ತಿರ ನಮಗ ಒಂಥರ ತಿಳಿ ತಿರ್ಗಾತತ್ ನಿನ್ನ ವಾಸ್ ತಗೊಂಡ ಅಲ್ಲ ಎಲ್ಲಿ ಗೊರೆಗಿಂದ ಎತ್ತ ಬಂದದೀನಿ ಅವು ಪ್ರಾಣಿಗಳ ಹೊಲಸ ನಾರ್ತಾವಲ್ಲ ಅದಕ್ಕೆ ತಾತತ್ ನರತ್ತಿದೀನಿ ನಡೀಲಿದ್ ಮೊದಲ ಅಪ್ಪ ಹೊಲಸ ನಾರ್ತೈತಿ ಅಂತೀಯಲ್ಲ ನಾನು ನಿನ್ನ ಹಂಗ ಮನುಷ್ಯ ಇದ್ದೀನಪ್ಪ ಮನುಷ್ಯ ಇದ್ದೀನಿ ಅದಕ್ಕೆ ಒಂದ್ ಸ್ವಲ್ಪ ನೀರು ಕಾಸು ಕೊಡು ಸ್ವಚ್ಛಂಗಿ ಜಳಕ ಮಾಡಿ ಇದೊಂದು ಅರ್ಬಿ ಒಗದು ಕೊಟ್ಟೆ ಅಂದ್ರ ಅಷ್ಟ ಸಾಕು ಹಸನಾಗಿ ನಾ ಇಲ್ಲಿದ್ದು ಹೋಗ್ಬಿಡ್ತೀನಿ ನಾವಂತೂ ಒಂದ್ ನಿಮಿಷ ನಿಂದ್ರಂಗಿಲ್ಲಪ್ಪ ಇಲ್ಲಿ ಹೋಗ್ಬಿಡ್ತೀನಿ ಏನ ನಾ ನಿನ್ನ ಸೀರಿ ಹೋಗಿದ್ ಕೊಡ್ಬೇಕಾ ನಾ ಯಾರು ಗೊತ್ತೇನ ಇಡೀ ಊರಿಗೆಲ್ಲ ದೊಡ್ಡ ಸಾಕೋರ್ನ ನನ್ನ ಮನ್ಯಾಗನ 100 ಆಳು ದುಡಿತಾವ ನಾನು ಅರಿವಿ ನಾನು ಹಾಕೊಳಂಗಿಲ್ಲ ನಾನು ನಿನಗೆ ಹೋಗೋದ್ ಕೊಡ್ಬೇಕಾ ನಡಿ ಚೀಚಿ ಹೊಲಸ್ ನೀನ್ ಮೊದಲ ನಿನ್ನ ಬಾದಕ್ ನಿಂತ ನನಗ ನಾನೇನ್ ಸಾತ್ ಹೋಗ್ಕೊಂಡು ಆಮೇಲೆ ನಿನ್ನ ವಾಸನೆ ತಗೊಂಡೆ ದೂರ ನಿಂದ್ರ ಆ ಕಡೆ ನೀನು ದೂರ ನಿಂದ್ರ ಖಾಲಿ ಬೀಳ್ತಾನೆ ಏ ಏ ಏ ದೂರ ಸರಿ ಹೊಲಸ್ ಕಾಸು ಕೊಡು ಎಲ್ಲಿ ಇರ್ತದೆ ಎಂದರೆ ಚಿ 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 ಯಪ್ಪ ಛೀ ಹೊಲಸ್ ಇಟ್ಟು ಕೈ ತೊಳೆದ್ರು ನಾರಾಕತ್ತಾಳ ಮರ ಛೇ 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 ಸಾತ್ ಇರೋಣ ಅದಕ್ಕೆ ಕ್ಯಾಟ್ ಕೊಳಕ್ ನಾರಾಕತ್ತಾಳಕಿ ಈಗ ನೀ ನಾನು ನುಂಗ್ಸಿಯಲ್ಲ ನುಂಗ್ಸಿದ ಕೈಯಿಂದನ ಈ ಸೀರೆ ನಿನಗ ಒಗ್ಯಾಕ ಹಚ್ತಾನ ನೀನಾಗೆ ನೀನ ನನಗೆ ನೀರು ಕಾಸು ಕೊಡ್ಬೇಕು ಹೊಲಸು ಮುದುಕಿ ಓದೆ ಪಿಸಾಸಿ ಬಂದೆ ಗೋಸಿ ನಂಗೆ ಮತ್ತೆ ಇಲ್ಲೇ ಬಂದು ಹೋಗದಾಳ ಅರಿವಿ ಹೋಗಿದಲ್ದ ಮತ್ತೆ ಪಸಕನ ಓಡಿಗಳ ಚಿ 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 ಆಗಲೇ ತೋಟಿದ ಕೈನ ಹೊಲಸನ ಹರತೈತಿ ಈ ಅನಿಷ್ಠಾನ ಕೈಲೇ ಮುಟ್ಟಬಾರ್ದ ಇದನ್ನ ಎಡಗಾಲನೇ ಒಯ್ತಿದ್ದೆ ನಾನು
ಈ ಅನಿಷ್ಟ ಹೊಲಸು ಮುದುಕಿ ಸೇರಿ ತಂದ ತಿಪ್ಪ ಉದದ ಚಲೋ ಆತ. ಇನ್ನೇನ ಒಟ್ಟ ಕೆಟ್ಟ ಹೊಲಸು ಹಾರಾದತ್ತ ಮೇಲ ಇಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ಸಾಬರ ಹಚ್ಕೊಂಡು ಬಿಸ್ನೇ ಜಾಕ ಮಾಡ್ಬೇಕನ. ಛೇ 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 ಛೇ. ರೀ ನನಗೆ ಯಾಕೋ ಭಾಳ ಸುಸ್ತಾಗತೈತ್ರಿ. ಹೌದು ಅಲ್ಲ, ನಿಮ್ಗೆ ಯಾವಾಗ ತ್ರಾಸ ಆಗಿದ್ದಿಲ್ಲ, ಈಗ ಯಾಕೆ ನಿಮ್ಗೆ ತ್ರಾಸ ಆಗತ್ತೈತಿ? ತ್ರಾಸ ಯಾಕಾಗತ್ತದ ಅಂತ ಕೇಳ್ತಿರಲ್ರಿ. ಊಟ ಮಾಡಿ 3 ದಿನ ಆಯ್ತು. ಅಡಿಗೆ ಮಾಡ್ಬೇಕಂದ್ರ ಮನ್ಯಾಗ ಏನು ಸಂತಿಲ್ಲ, ಒಂದ್ ಅಗಳ ಅಕ್ಕಿ ಕಾಳು ಸುರ್ಕೆ ಇಲ್ಲ. ನಿಮ್ ಮುಂದ ಏನ್ ಹೇಳುದ? ನೀವೇನೋ ಗಂಡಸರು ತಡ್ಕೋತೀರಿ, ಆದ್ರ ನಂಗೆ ತಡ್ಕೊಳಿಕ್ ಆಗವಲ್ದು. ನಂಗೆ ಭಾಳ ಹಸಿವಾಗೈತ್ರಿ. ಎಂತ ಮಂತನ್ರಿ ನಮ್ದು. ಎಷ್ಟು ಆಸ್ತಿ, ಎಷ್ಟು ಅಂತಸ್ತ, ₹1 ಬೆಳ್ಳಿ ಬಂಗಾರಗಂತೂ ಕಡಿಮೆನೇ ಇರಲಿಲ್ಲ. ಆದ್ರ ಈಗ ಒಂದು ಹೊತ್ತಿನ ಕೂಳಿಗೂ ಪಿರಿಯಾಗಿವಿ. ಎಲ್ಲಿ ತಪ್ಪಾಯ್ತಂತಾನೆ ತಿಳಿಯವಲ್ ನನಗ. ನೀವೇನು ಸಾಲ ಮಾಡೋರಲ್ಲ, ಚಟ ಮಾಡಿ ಹಾಳು ಮಾಡ್ದವ್ರಲ್ಲ, ಆದ್ರೂ ಇಂಥ ಪರಿಸ್ಥಿತಿ ಯಾಕೆ ಬಂತ್ರಿ ನಮಗ? ನೋಡು, ನನಗೂ ಒಂದು ತಿಳಿಯವಾತ. ರಗಡ ₹1 ಇತ್ತು. ನಾ ಏನು ಚಟ ಮಾಡಿದವಲ್ಲ, ಕುಡಿಯವ ಅಲ್ಲ, ಮುಂದೆ ಯಾರ ತಗ ಸಾಲ ಮಾಡಿದವಲ್ಲ. ಆದ್ರೆ ಇರೋ ಬರೋ ದುಡ್ಡೆಲ್ಲ ದಣ್ಣ ಕರಿಗದಂಗೆ ಕರಿಬೋತ. ನನಗೊಂದು ಅರ್ಥ ಗೊತ್ತಾಗೈತಿ. ಆದ್ರೆ ಈಗಂತೂ ತೀರಾ ಬಿಕ್ಕಿ ಬಿಡೋ ಪರಿಸ್ಥಿತಿ ಆಗೈತಿ. ಸಾಯ್ತ್ರಿ, ನಿಮ್ಗೆ ಯಾರು ಕೆಲ್ಸ ಕೊಡ್ಲಿಲ್ಲ ಅಂದ್ರ ನಾರೇ ಕೆಲ್ಸ ಕೇಳೇನ್ರಿ ಹೋಗಿ? ನೀ ಅದಕ್ಕೆ ಹೋಗಿ ನಾ ಇರೋ ಮಟ ನೋಡೋ, ನೀ ದುಡಿದದು ಮಾತಾಡಕ್ ಹೋಗ್ಬೇಡ. ನಾ ಜೀವಂತ ಅದೇನಿ, ನಾ ಸಾಯಿ ಮಟ ನಿನ್ನ ಕುಂಡಿಸಿ ಹಾಕ್ತಾನೆ ಅಂದಂಗ. ಊರಾಗಂತೂ ಯಾರು ಕೆಲಸ ಕೊಡುವಾರ. ನಮ್ಮ ಹಿರಿಗೋಡದಲ್ಲ, ಅವಂತಿಗೆ ಹೋಗೋಣ, ಅವರೇ ಕೊಡತಾನ ನಂಗೆ ಕಾಸ ದೋಸ್ತ. ಹೌದ್ರಿ, ಒಂದ್ಸತಿ ಹೋಗಿ ಕೇಳ್ಕೊಂಬರ್ರಿ. ಅವರು ಕೆಲ್ಸ ಕೊಟ್ರು ಕೊಡ್ಬೋದ. ನನ್ಗೇನು ₹1 ಏನೂ ಬ್ಯಾಡ್ರಿ, ಆ ಶ್ರೀಮಂತಿಕಿನೂ ಬೇಡ. ಆದ್ರ 3 ಹೊತ್ತು ಚಂದಾಗೆ ಊಟಕ್ಕರ ಬೇಕಲ್ರಿ. ಆಯ್ತು, ನಡೀರಿ. ಆಯ್ತಾ, ಆಟ ಮಾಡ್ತೀನಿ. ಹಿರಿಗೋಡ ತಕ್ಕ ಹೋಗಿ ಭೇಟಿ ಆಗಿ ಬರ್ತೀನಿ. ಏನು ನೀ ಚಲೋ ತಂಗಿರಿ, ಬಾಯ್. ಸರಿ, ಹೋಗ್ಬರ್ತೀನಿ. ಹಿರಿಗೌಡ್ರ ನಮ್ಮ ಪರಿಸ್ಥಿತಿ ಅರ್ಥ ಮಾಡ್ಕೊಂಡ ಒಂದ್ ಕೆಲ್ಸ ಕೊಟ್ರ ಚಲೋ ಆಕೈತಿ. ನಮಸ್ಕಾರಪ್ಪ ಹಿರಿಗೌಡ. ಬರ್ರಿ. ಏನ ಒಟ್ಟ ನಮ್ದು ಪರಿಸ್ಥಿತಿ ತೀರಾ ಗಂಭೀರ ಆಗೈತಿ. ಒಂದ್ ಸ್ವಲ್ಪ ಏನ್ರಿ ಕೆಲಸ ಕೊಟ್ರ ನಿನ್ನ ದಯ ಕತ್ಬೇಕತ್ ಬಂದನಿ. ಏನು ಗೌಡ, ನಿನ್ನ ಮನ್ಯಾಗನ 10 ಆಳು ದುಡಿತಿತ್ತು, ನಿನಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು. ನಮಗೂ ನಿಂದ ನೋಡಿ ಒಂಥರ ವಿಚಿತ್ರ ಆಗಿ ಹೋಗೈತಿ ನೋಡ್. ಒಟ್ಟ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತಲ್ಲ ನಿನಗ. ಹಿರಿಗೌಡ, ನನಗೂ ತಿಳಿಯವಾತ. ಎಲ್ಲಾ ಆಸ್ತಿ ಬೆನ್ ಕರೆದಂಗ ಕರಿ ಹೋಗ್ಬಿಡ್ತ. ಏನ್ ಹೇಳಪ್ಪ, ಟೈಮ್ ಮುಂದೆ ಓಡಾವ್ರ ಯಾರು? ವಿಧಿ ಆಟ ಯಾರು ಬಲ್ಲವ್ರು? ಚೇ ಪರಿಸ್ಥಿತಿ ಹೆಂಗ ಆಗಬಾರ್ದಾಗಿತ್ತಳ್ಳಿ ಅಂತ. ಏನ್ ಮಾಡೋದು, ಆಗುದಾಗೈತಿ. ನಾಯನ ಚಟ ಮಾಡಿದಾವಲ್ಲ, ಹಾಳು ಮಾಡಿದಾವಲ್ಲ. ಆದ್ರೆ ಹೆಂಗ್ ಹೋಗೈತೆ ಅನ್ನೋದಾಗ ಗೊತ್ತಿಲ್ಲ. ಇನ್ ಮುಂದಾರೆ ಚಲೋ ತಂಗಿ ಇರ್ಬೇಕಂತೇಳಿ ನೀನು ಗಿರಾಕ್ ಬಂದನಿ. ಏನಾರು ದಾದ ಕೊಟ್ರೆ ದುಡ್ಕೋತ ಹೋಗ್ತಾನ. ನಾನು ನಿನಗೆ ಕೆಲಸ ಕೊಡಬೇಕು, ನಿನಗೆ ಕೆಲಸ ಕೊಡುವಷ್ಟ ನಾ ದೊಡ್ಡವ ಅಲ್ಲಪ್ಪ. ಹಂಗ ಅನ್ಬೇಡ ಹಿರಿಗೌಡ. ಈಗ ನಿನ್ನ ಬಿಟ್ರೆ ನನಗೆ ಬೇರೆ ಯಾರು ಗತಿನೇ ಇಲ್ಲೀಗ. ಇಡೀ ಊರ್ ತುಂಬಾ ಎಲ್ಲಾರ ಕಡೆ ಕೆಲ್ಸಕ್ಕೆ ಏನಿ. ಎಲ್ಲಾರು ಏನಂತಾರ, ಇಲ್ರಿ ಇಡೀ ಊರಿಗೇನ ಕೆಲಸ ಕೊಟ್ಟಿದವ್ರು ನೀವು ದೊಡ್ಡ ಗೌಡ್ರು, ನಿಮ್ಮನ್ನ ನಮ್ಮನೆ ಹೆಂಗ್ ದುಡ್ಸ್ಬೋದತ್ತೇಳಿ ಎಲ್ಲಾರು ಬರೀ ನನಗೆ ಕಿಗ್ಗಳಾಗೆ ಮಾತಾಡತ್ತಾರ. ಯಾರು ತೆಗೆದಕ್ಕೆ ಹಚ್ಚೋಣ. ಒಂದ್ ತುತ್ತಿನ ಕುಳ್ಳಿಗೆ ಫ್ರೀ ಆಗೀನಿ. ಹಂಗ ಮಾಡಕ್ ಹೋಗ್ಬೇಡ. ನಿನ್ನ ನಂಬಿ ಬಂದೇನಿ ಹಿರಿಗೌಡ. ನಿನ್ನ ಕಾಲುಗಳಾದ್ರೆ ಹೋಗ್ತಾರ. ನನಗೆ ಒಟ್ಟೆ ದಯಮಾಡಿ ಕೆಲಸ ಕೊಡ್ರಿ. ಹಾ ಗೌಡ, ನನ್ನಲ್ಲಿ ಎಲ್ಲದಕ್ಕೂ ಆಳದಾವ, ಒಂದು ಕೆಲ್ಸಕ್ಕೆ ಮಾತ್ರ ಆಳಿಲ್ಲ. ಆ ಕೆಲಸ ನೀ ಮಾಡಕ್ಕೆ ಒಪ್ಕೋತೀಯ? ಹಿರಿಗೌಡ, ಯಾವುದೇ ಕೆಲಸ ಕೊಟ್ರು ಮಾಡ್ತಾನೆ. ಕಸ ಹೊಡು ಕೆಲಸ ಕೊಟ್ರು ಮಾಡ್ತಾನೆ. ಇಲ್ಲ ನನ್ನ ಕೈಕಾಲು ಹೊತ್ತು ಅಂದ್ರು ನನ್ನ ಕೈಕಾಲು ಹೊತ್ತಾನೆ. ಯಾಕಂದ್ರೆ ಒಂದು ಹೊತ್ತಿನ ಕುಳ್ಳಿಗೆ ಫ್ರೀ ಆಗಿದ್ದು. ನಾನು ಹೇಳ್ತಿ ಹಸು ಹೊತ್ತ ಹಗಲ ರಾತ್ರಿ ಬಡಬಸ್ತೈತಿ. ನನಗೂ ಹಸು ಹಾಕವ, ಆದ್ರೆ ನಾ ಹೇಳ್ಕೊಳಂಗಿಲ್ಲ. ನೀರು ಕುಡದ ಹಸು ನಿಂದಿಸ್ಕೊತಾನೆ. ಆದ್ರೆ ನನ್ನಿಂದ ನಾನು ಹೆಂಡತಿ ನೋಡಕ್ ಆಗೋತ್ತು ಗೌಡ, ಆಗೋತ್ತು. ಒಟ್ಟ ಏನ್ ಕೆಲಸ ಹೇಳ್ಬಿಡು, ನಾ ಮಾಡೇ ಬರ್ತಾನೆ. ಹಂಗಾದ್ರೆ ನೀ ಯಾಕೆ ಕೆಲಸ ಕೊಟ್ರು ಮಾಡಕ್ ಒಪ್ಕೊಂಡಲ್ಲ? ಮಾಡ್ತಾರ ಗೌಡ. ಗೌಡ, ಹಂಗಾದ್ರೆ ಒಂದ್ ಸ್ವಲ್ಪ
ಇಲ್ಲೇ ಕೊಂಡ್ರ ನಾನು ಸ್ವಲ್ಪ ಹೋಗಿ ಬರ್ತಾನ, ವಿಚಾರ ಮಾಡ್ತಾನ. ಆಯ್ತಲಾ? ಹೆಂಗೋ ಹಿರಿಗೌಡ ಕೆಲಸ ಕೊಡಾಕ ಒಪ್ಕೊಂಡ್ರ. ಹಬ್ಬ ಇವತ್ತ ಪಡ್ತುಂಬ ಊಟ ಮಾಡಿ ಕಂತುಂಬ ನಿದ್ದೆ ಮಾಡ್ಬೋದು. ಹಾ ಕಿರಿಗೌಡ, ಇವ್ ತಗೋ. ಎಲ್ಲದಕ್ಕೂ ಆಳ್ದಾವ ನಮಗ, ಬಟ್ಟೆ ಒಗ್ಯಾಕ ಆಳಿಲ್ಲ. ಈ ಕೆಲಸ ನೀ ನೇರವಾಗಿ ಮಾಡ್ಬೇಕ. ಆಯ್ತಲಾ? ಅಷ್ಟು ಮಾಡ.